ಯಾಕೋ ಏನೋ ಆಯ್ತು ಹಾಂ ರೀ ಫ್ರೆಂಡ್ಸ್ ನೋಡ್ರಿ ಬರೋಕೆ ಈಗ ಬಂದಿವಿ ಮತ್ತು ನಾನು ಬ್ಯೂಟಿಷನ್ ಬರೋಕ್ಕಿದ್ಲು ಬಟ್ ಇನ್ನೂ ಲೇಟ್ ಆಗೈತಿ ಇನ್ನೂ ಬಂದಿಲ್ಲ ಬರತ್ತಾಳೆ ಈಗ ಜಸ್ಟ್ ಆನ್ ದ ವೇ ಅದಾಳು ಒಂದು ಸ್ವಲ್ಪ ಥ್ರೆಡಿಂಗ್ ಅದು ಮಾಡಿಸ್ಕೊತೀನಿ ಮಾಡಿಸ್ಕೊಂಡೆ ಸ್ವಲ್ಪ ಫೇಶಿಯಲ್ ಅದು ಆ್ಯಂಡ್ ದೆನ್ ಮತ್ತೆ ತೋರಿಸ್ತೇನೆ ರೀ ನಿಮಗೆ ಹಾಯ್ ಫ್ರೆಂಡ್ಸ್ ಬ್ಯೂಟಿಷನ್ ಬಂದಿದ್ಲು ಮತ್ತು ಥ್ರೆಡಿಂಗ್ ಫೇಶಿಯಲ್ ಅದೆಲ್ಲ ಮಾಡಿಸ್ಕೊಂಡು ಮತ್ತು ಏನೇನೇನೇನೇನೇನೋ ಸಣ್ಣ ಪುಟ್ಟು ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಚಾಟ್ ಮಾಡಿದ್ವಿ ಅಫ್ಕೋರ್ಸ್ ಕೆಲಸ ಮಾಡ್ಕೊತಾನೆ ಸ್ವಲ್ಪ ಲೇಟು ಆಗಿದ್ಲು ಅದು ಐ ಗೋಟ್ ಲಿಟಲ್ ದಿಸ್ ಥಿಂಗ್ ಏನೋ ಬಟ್ ನಥಿಂಗ್ ಎಸ್ ಎಲ್ಲ ಆರಾಮದಿಂದ ಆಯಿತು ಬಂದೆವು ನೋಡ್ರಿ ಹಾಂ ರೀ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬಂದೇವಿ ಮೌಲಿ ಧಾಬಾಗ ಐ ಹೋಪ್ ಇದು ಕಾಣಕತೈತಿ ಒಂದು ಸೆಕೆಂಡ ತೋರಿಸ್ತೇನೆ ಇದು ನೋಡ್ರಿ ಕಾಣಿಸ್ಬತ್ತ ಫುಲ್ ಲೈಟ್ ಐತಿ ಮೌಲಿ ಧಾಬಾಗ ಬಂದೀವಿ ಝೊಮ್ಯಾಟೊ ಮಾಡಕ್ಕೆ ನೋಡಿದ್ವಿ ಬಟ್ ಝೊಮ್ಯಾಟೊ ಆಗಲಿಲ್ಲ ಐ ಥಿಂಕ್ ಯಾಕೋ ಝೊಮ್ಯಾಟೊ ಬಂದದಾವ ಗೊತ್ತಿಲ್ಲ ನನಗೆ ಭಾಳ ಟ್ರೈ ಮಾಡಿದ್ವಿ ಪಿಂಕ್ ವರಾಂಡ ಟ್ರೈ ಮಾಡಿದ್ವಿ ಸಂಗಮ್ ಟ್ರೈ ಮಾಡಿದ್ವಿ ಕಾಸ್ಮಸ್ ಕಡಾಯಿ ಟ್ರೈ ಮಾಡಿದ್ವಿ ಆಮೇಲೆ ಇದು ಯಾವುದದು ಮ್ಯಾರಿಯಟ್ ಫೇರ್ಫೀಲ್ಡ್ ಐ ನೋ ಇಟ್ ವಾಸ್ ಟೂ ಫಾರ್ ಬಟ್ ದೆನ್ ಸ್ಟಿಲ್ ಟ್ರೈ ಮಾಡಿದ್ವಿ ಬಿಕಾಸ್ ಫುಡ್ ಇಸ್ ವೆರಿ ಗುಡ್ ಹೋದೆ ಬಟ್ ಅದು ತಗೋಲಿಲ್ಲ ರೀ ಅವರು ಯಾಕೆಲ್ಲ ಗೊತ್ತಿಲ್ಲ ದೆನ್ ಇಲ್ಲೇ ಸಮೀಪ ಐತೆ ಅಂತೇಳಿ ಮೌಲಿ ಧಾಬಾಗೆ ಬಂದೀವಿ ಮೌಲಿ ಧಾಬಾಗೆ ಬಂದು ಇವಾಗ ಸಾರು ತೊಗೊಂಡು ಹೋಗ್ತೇವೆ ಯಾಕಂತಂದ್ರೆ ಅಲ್ಲಿಂದ ಎಲ್ಲ ಕಟ್ ತೊಗೊಂಡೆ ನಮ್ಮ ಗೀತಾ ನನಗೆ ಹಂಗೆ ಬಿಡಲಿಲ್ಲ ಇಲ್ಲ ನೀವು ತೊಗೊಂಡೇ ಹೋಗ್ಬೇಕು ಊಟ ಅಂಥೇಳಿ ಪ್ಯಾಕ್ ಮಾಡಿ ಕೊಟ್ಟಾಳು ಭಕ್ರಿ ಪಲ್ಯ ಅನ್ನ ಸಾರು ಮಾಡೋಕ್ಕಿದ್ಲು ಬಟ್ ನಮ್ಮ ಹತ್ರನೇ ಟೈಮ್ ಇರಲಿಲ್ಲ ಪಾಪಕ್ಕೆ ಮಾಡೋಕ್ಕಿದ್ಲು ಬಟ್ ಯಾಕೆ ಇಲ್ಲ ಟೈಮ್ ಇಲ್ಲ ಗೀತಾ ನೀ ಹಂಗೆ ಕೊಟ್ಕೊಡು ಅಂತ ಹೇಳಿದ್ನಿ ಸೊ ಈಗ ಬಂದ ಇಲ್ಲಿ ದಾಲ್ ತೊಗೊಳ್ತೇವೆ ನೋಡ್ರಿ ಮೌಲಿ ಧಾಬಾ ಒಳಗೆ ದಾಲ್ ತೊಗೊಂಡು ಇವಾಗ ಮನೆಗೆ ಹೋಗ್ತೀವಿ ಊಟ ಮಾಡ್ತೀವಿ ನನ್ನ ಮೇಲೆ ಹ್ಯಾವ್ ಗ್ರೇಟ್ ಸ್ಲೀಪ್ ಆಫ್ಟರ್ ಲಾಂಗ್ ಟೈಮ್ ಬಿಕಾಸ್ ಅಲ್ಲಿ ಕರೆಂಟನೇ ಇಲ್ಲ ಊರಾಗ ಆ್ಯಂಡ್ ಮಾಸ್ಕಿಟೋಸ್ ಆಗಲಿ ಆಮೇಲೆ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ನವಡೇಸ್ ವಿ ಆರ್ ಸ್ಲೀಪಿಂಗ್ ಔಟ್ಸೈಡ್ ಬಟ್ ಈ ಸ್ಟಿಲ್ ನಮ್ಗೆ ಇದು ಪ್ರಾಬ್ಲಮ್ ಆಗ್ತೈತೆ ರೀ ಬಿಕಾಸ್ ನೆಟ್ ಹಾಕಿ ಮಲಗಿರ್ತೀವಿ ಬಟ್ ಮಾಸ್ಕಿಟೋಸ್ ಆಗಲಿ ಆಮೇಲೆ ಗಾಳಿನೇ ಇಲ್ಲ ಆ ಟೈಪ್ ಸಮಾವ್ ಇಟ್ಸ್ ಓಕೆ ಬಟ್ ದೆನ್ ಇಟ್ಸ್ ಗುಡ್ ಓದೇರ್ ಬಟ್ ಇಲ್ಲಿ ಬಂದೇವಿ ಇವಾಗ ಇವತ್ತು ಅದನ್ನು ಊಟ ಮಾಡ್ತೀವಿ ಮಲಗ್ತೀವಿ ನಾಳೆ ಗೊತ್ತಿಲ್ಲ ಎಲ್ಲಿ ಬ್ರೇಕ್ಫಾಸ್ಟ್ ಹೋಗ್ತೇವೆ ಎಲ್ಲಿ ಲಂಚ್ ಆ್ಯಂಡ್ ಡಿನ್ನರ್ ಮಾಡ್ತೀವಿ ಆ್ಯಂಡ್ ದೆನ್ 10th ಪ್ರಾಬಬ್ಲಿ ವಿ ಆರ್ ಗೋಯಿಂಗ್ ಟು ಗೋ ಟು ಕಾರವಾರ ಅಲ್ಲಿ ತೋರಿಸ್ತೇನೆ ರೀ ಸಮ್ಮರಿನ್ ಒಳಗೆ ಹೋಗಾಕತ್ತೀವಿ ಆಮೇಲೆ ನೇವಲ್ ಬೇಸ್ ಒಳಗೆ ಆ್ಯಕ್ಚುಲಿ ನಮ್ದು ವಿಸಿಟ್ ಐತಿ ಸೊ ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ ನಿಮ್ಮ ಮಕ್ಳಿಗೆ ತೋರಿಸ್ರಿ ಭಾಳ ಮೋಟಿವೇಟ್ ಆಗ್ತಾರು ಜೀವನದಾಗ ಏನಾರೇ ಮಾಡಿ ತೋರಿಸ್ಬೇಕು ಅನ್ನುವಂಥದ್ದು ಒಂದು ಅವ್ರ ಕಡೆ ದೃಢ ನಿಶ್ಚಯ ಬರ್ತೈತಿ ತನ್ನ ಜೀವನದಾಗ ಏನಾದ್ರು ಆಗಲಿ ಅವರು ಇಂಥದ್ದೆಲ್ಲ ನೋಡಿ ಅದೇ ಮೇನ್ ಉದ್ದೇಶ ಅಲ್ರಿ ನಮ್ಮ ಮಕ್ಳು ಸಕ್ಸಸ್ಫುಲ್ ಆದ್ರು ಅಂತಂದ್ರೆ ಮತ್ತೆ ಏನು ಬೇಕು ನಮಗೆ ಲೈಫ್ ಒಳಗೆ ಹಾಂ ರೀ ಫ್ರೆಂಡ್ಸ್ ಈಗ ಹೋಗಾತೀವಿ ನೋಡ್ರಿ ಬೃಂದಾವನ್ ಹೋಟೆಲ್ಗೆ ಬೆಳಗಾವ್ದಾಗ ಚಲೋ ಬ್ರೇಕ್ಫಾಸ್ಟ್ ಅದು ಸಿಗ್ತೈತೆ ಅಲ್ಲೇ ಅದು ಹೋಟೆಲ್ ಐತಿ फेमस रामदेव होटल के साथ रामदेव होटल करेक्ट इट्स अ रामदेव होटल मैं वृंदावन बोल रही हूँ नहीं सॉरी इट्स अ रामदेव होटल पंचवटीದಾಗ ಹೋಗತ್ತೇವೆ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಭಾಳ ದಿನ ಆಯ್ತಲ್ಲ ಈಗ ಆಮೇಲೆ ಬರುವಾಗ ಸ್ವಲ್ಪ ಎಲ್ಲರೂ ಮೆಡಿಸಿನ್ ಅದು ಸಿಕ್ಕರೆ ಯಾವ್ದಾರು ಮೆಡಿಕಲ್ ಶಾಪ್ ಒಳಗೆ ಅಲ್ಲೊಂದು ನೋಡ್ತೀವಿ ಮತ್ತು ನಡು ಏನಾರು ಶಾಪಿಂಗ್ ಮಾಡೋದಾತಂದ್ರೆ ಮಾಡ್ಕೊಂಡು ಬರ್ತೀವಿ ನೋಡ್ರಿ ನೋಡೋಣ್ರಿ ಈಗ ಅಲ್ಲಿ ಏನೇನು ಸಿಗ್ತೈತಿ ಹಿಂಗೆ ತೋರಿಸ್ತೀನಿ ನಿಮಗೆಲ್ಲ ಹಾಂ ರೀ ಫ್ರೆಂಡ್ಸ್ ಇದೆ ನೋಡ್ರಿ ನಮ್ದು ಪಂಚವಟಿ ರಾಮದೇವ್ ಮಿಥಿಲಾ ಇಲ್ಲೇ ಯಾವಾಗೂ ರಶ್ ಇರ್ತೈತಿ ಇಲ್ಲೇ ಊಟಕ್ಕೆ ಬಂದಿರ್ತೀವಿ ನಾವು ಚಲೋ ಐತೆ ರೀ ಹೋಟೆಲ್ಲ ನೋಡೋಣ್ರಿ ಒಳಗೆ ತೋರ್ಸೋಕೆ ಕೊಡ್ತಾರಿಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೇನೆ ನೋಡ್ರಿ ಹೋಗೋಣ ಒಳಗೆ ಈಗ ನೋಡ್ರಿ ಹೋಗಿ ತೊಗೊಳೋಣ ಈಗ ಪೂರಿ ಸಬ್ಜಿ ಮತ್ತು ಏನೇನು ಹೊಸ ಸಿಗ್ತೈತೆ ನೋಡೋಣಲ್ಲೇ ಲೆಟ್ಸ್ ಗೋ ಸಿಂಪಲ್ ಅಟೈರ್ದಾಗ ಬಂದೆ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಇಲ್ಲಿ ಬರೋದು ಬಟ್ ದೆನ್ ಲೇಟರ್ ಡಿಸೈಡ್ ಮಾಡಿದ್ವಿ ಇಲ್ಲೇ ಬರ್ಬೇಕಂತೇಳಿ ಬಂತು ನೋಡ್ರಿ ನಮ್ಮ ಮಸಾಲ ದೋಸೆ ಹಾಂ ಇದು ನೋಡ್ರಿ ಪೂರಿ ಮತ್ತು ಸಬ್ಜಿ ಆ್ಯಕ್ಚುಲಿ ಅವ್ರು ಕೊರ್ಮಾ ಕೊಡ್ತಾರೆ ಐ ಡೋಂಟ್ ಲೈಕ್ ದಟ್ ಮಚ್ ಬಟ್ ಸುಖಾ ಲುಕಾ ಸಬ್ಜಿ ಆ್ಯಂಡ್ ಚಟ್ನಿ ಆಮೇಲೆ ಫಾರ್ ಚೇಂಜ್ ಐ ಟುಕ್ ಸ್ಯಾಂಡ್ವಿಚ್ ಭಾಳ ದಿನ ಆಗಿತ್ತು ಸ್ಯಾಂಡ್ವಿಚ್ ತಿಂದ
ಆದ್ರೂ ನಮ್ಮದು ಮೆಸ್ ಒಳಗೆ ಹಂಗೆ ಆಗ್ತಾರಲ್ಲ ಹಂಗಾಗಿರಲಿಲ್ಲ, ಚಿಕ್ಕ ಇತ್ತು. ಸೊ ಐ ಥಿಂಕ್ ಐ ಡೋಂಟ್ ನೋ ರಶ್ ಇತ್ತಂತ ಹಂಗೆ ಮಾಡಿದ್ರೆ ಏನೋ ಸ್ಯಾಂಡ್ವಿಚ್ ಸರಿ ಇರಲಿಲ್ಲ ಅಷ್ಟು. ಓಕೆ ಟೈಪ್. ಇದು ನೋಡಿರಿ ಬದಾಮ್ ಹಾಲು ಭಾಳ ಟೇಸ್ಟಿ ಇತ್ತು, ನನ್ನ ಪಸಂದ್ ಗುಡ್. ಬ್ರೇಕ್ಫಾಸ್ಟ್ ಮುಗಿದ್ಕೂಡ್ಲಿ ಬಂದೀವಿ ನೋಡ್ರಿ ಹೊರಗೆ. ಎಷ್ಟು ರಶ್ ಇರ್ತೈತೆ ನೋಡ್ರಿ, ಅದು ತೋರಿಸ್ತೇನೆ ನಿಮಗೆ. ಯಾವಾಗೂ ಹಿಂಗರಿದು ಈಗಂತಲ್ಲ ಯಾವಾಗೂ. ಐ ಥಿಂಕ್ ದಿಸ್ ಇಸ್ 50 years ಓಲ್ಡ್ ಮೇ ಬಿ. ನೋಡಿರಿ ಹೆಂಗೆ ರಶ್ ಇರ್ತೈತೆ. ಪೂರ ಪಾರ್ಕಿಂಗ್ ಎಲ್ಲ ಫುಲ್ ಆಗಿತ್ತು. ಅಲ್ಲಿ ಲಾಸ್ಟಿಗೆ ಹೋಗಿ ನಾವು ಕಾರ್ ಪಾರ್ಕ್ ಮಾಡಿದ್ವಿ. ಆ್ಯಂಡ್ ಇದು ಈ ಕಡೆ ಜಾಸ್ತಿ ಇದನ್ನು ಮಾಡೋಕೆ ಕೊಡತ್ತಿರಲಿಲ್ಲ ಅವ್ರು. ಅಂದ್ರೆ ಜನರಿಗೂ ಜಲ್ದಿ ಒಳಗೆ ಹೋಗ್ರಿ ಅಂತ ಹೇಳ್ತಿದ್ರು, ಕೆಲವ್ರು ವೇಟಿಂಗ್ದಾಗಿದ್ದರು. ಅದು ಒಂದು ಸ್ವಲ್ಪ ಕ್ಲಿನಿಕ್ ಅಂತ ಹೋಗಿದ್ದು. ಅಲ್ಲಿ ಹೋದಾಗ ಸಮಾಧಿವಿ ಲಕ್ಷ್ಮಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಎಷ್ಟು ಚೆಂದ ಮಾಡಕತ್ತಾರೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಭಾಳ ನೋಡಿ ಇದು ಮಾಡಿ ಸ್ವಲ್ಪ ಹೊತ್ತೊಂದು ಐ ಥಿಂಕ್ ಐ ಸ್ಪೆಂಡ್ 10 minutes ಅಲ್ಲಿ ಅಷ್ಟೇ. ಹಾಂ ರೀ ಫ್ರೆಂಡ್ಸ್, ನೋಡಿರಿ ಇಲ್ಲಿ ಬಂದೇವು ನಾವು ಬೆಳಗಾದಾಗ. ಜಾಸ್ತಿ ನಾವಿಲ್ಲಿ ಇರೋಂಗಿಲ್ಲ, ಅದಕ್ಕೆ ಯಾವುದೂ ಏನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಎಷ್ಟು ಚಂದ ನೋಡ್ರಿ ಅದು ನಂದಿ ಕೂಸು. ಸೊ ಬಗಲ್ದಾಗ ಏನೋ ಕನ್ಸ್ಟ್ರಕ್ಷನ್ ನಡೆದೈತಿ, ಇವರೆಲ್ಲ ಇದನ್ನು ಮಾಡತ್ತಾರ ನೋಡ್ರಿ. ಕನ್ಸ್ಟ್ರಕ್ಷನ್ ನಡೆದೈತಿ ಇವ್ರಿಗೆಲ್ಲ, ಹೊಸದೇನೋ ಕಟ್ಟಾಕತ್ತಾರು. ಇದು ನಮ್ಮ ಮನೆದು, ಇದು ನಮ್ಮ ಮನೆದು ನೋಡ್ರಿ, ಚಂದ. ಆಮೇಲೆ ಇಲ್ಲೆಲ್ಲ ಅರಿವಿ ಒಣ ಹಾಕೋದಾಗಲಿ ಇದೆಲ್ಲ ಇಲ್ಲೆಲ್ಲ ಐತಿ. ಮತ್ತು ಇದು ಜಿಮ್ ಎಕ್ವಿಪ್ಮೆಂಟ್ ಐತಿ ನಮ್ಮ ಮನೆದು. ಇದೆಲ್ಲ ಹೂ ಅದಾವೆ ನೋಡ್ರಿ. ಆಮೇಲೆ ಐ ಮೀನ್ ಕೃಷ್ಣ ಫಲದ ಹೂ ಐತಿ, ಆಮೇಲೆ ಟ್ರಂಪೆಟ್ಸ್ ಅದಾವು, ಆ್ಯಂಡ್ ದೆನ್ ಜಾಸ್ಮಿನ್ ಐತಿ, ಆ್ಯಂಡ್ ದೆನ್ ವಿ ಹ್ಯಾವ್ ಮ್ಯಾಚ್ ಮೆನಿ ಮೋರ್. ಸೊ ಇದು ನೋಡ್ರಿ ಅಮೃತ ಬಳ್ಳಿ ಐತಿ. ಇದು ಅಮೃತ ಬಳ್ಳಿ ನಮ್ಮ ಕರ್ನಾಟಕ ಜನತೆಗೆ ಗೊತ್ತೈತಿ ಅನ್ಕೋತೀನಿ. ಅಮೃತ ಬಳ್ಳಿ ಅಂತಂದರೆ ಡಯಾಬಿಟೀಸ್ ಇದ್ದವರು ಬೆಳಿಗ್ಗೆ ಎದ್ದು ಕೂಡಲೇ ಮೂರು ಎಲೆ ತಿನ್ನಬೇಕು ಅಂತ ಹೇಳ್ತಾರೆ ಅರ್ಲಿ ಮಾರ್ನಿಂಗ್, ವಿದೌಟ್ ಬ್ರಷಿಂಗ್ ಟೂತ್ ಆರ್ ಯಾವುದು ನೀರು ಕುಡಿಯಲ್ದನೂ ಇದನ್ನು ಮಾಡ್ಬೇಕಂತ ಹೇಳ್ತಾರೆ. ಎಸ್ ಇದೈತೆ ನೋಡ್ರಿ, ಇಲ್ಲೆಲ್ಲ ಹೆಂಗೆ ಬೆಳೆಸಿದೆ ನಾನು. ತೋ ಎಸ್ ಬರ್ರಿ ನೋಡೋಣ ಈಗ. ಇದು ಜೂಲ ಐತಿ ನಮ್ದು ನೋಡ್ರಿ. ಎಷ್ಟು ಬ್ಯೂಟಿಫುಲ್ ಸನ್ಸೆಟ್ ಆಗತೈತಿ. ಓ ಗಾಡ್, ಹೌ ಡು ಐ ಎಕ್ಸ್ಪ್ಲೇನ್ ದಿಸ್? ಅಮೇಝಿಂಗ್. ಹಾಂ ರೀ ಫ್ರೆಂಡ್ಸ್, ನೋಡಿರಿ ಯಾವಾಗೂ ನಾವು ಬೆಳಗಾವ್ದಾಗ ಬರ್ತೇವಲ್ಲ ಅಥವಾ ಅವಾಗ ಊಟ ತರಿಸ್ತೀವಿ. ಯಾಕಂದ್ರೆ ಕುಕ್ಕಿಂಗ್ ಅರೇಂಜ್ಮೆಂಟ್ ಏನೂ ಇಲ್ಲ ಇಲ್ಲಿ. ಸಾಮಾನು ಅದಾವ, ಬಟ್ ಯಾವಾಗ ಬರೋದು ಭಾಳ ಆದರೆ 1 ದಿನ 2 ದಿನ. ಸೊ ಎಲ್ಲಿ ಅಷ್ಟಕ್ಕೆ ಇದನ್ನು ಮಾಡೋದು ಅಂಥೇಳಿ ಇಲ್ಲಿ ಬಂದಾಗ ಊಟ ತರಿಸಿರ್ತೀವಿ. ಇವತ್ತು ಐ ಗಾಟ್ ದಿಸ್ ವಾಟ್ ಇಸ್ ದಿಸ್ ಸಮ್ ಪನೀರ್ ಸ್ನ್ಯಾಕ್ಸ್ ಐ ಗಾಟ್ ಎವ್ರಿಥಿಂಗ್. And this is tacos. I didn't order this. I did this. Pink Varana Tarshan noodle. A very good stuff. So, these are momos. I don't know what momos these are. So let me see how this tastes. So these are 2 types of chutney. Probably I'm supposed to have this with that. Then noodle. So let us see this. Not bad. ಗುಡ್. ಇದು ನೋಡ್ರಿ ಗೈಸ್, ಇದು ಟಾಕೋಸ್ ಐತಿ ಆ್ಯಂಡ್ ಪಿಂಕ್ ವರಾಂಡದಿಂದ ತರಿಸಿದ್ದೈತಿ. ನನಗಿದ್ದು ಲೈಕ್ ಆಗಲಿಲ್ಲ. ಐ ಮೀನ್ ಆಯಿಲ್ನೂ ಸರಿಯಾಗಿ ಅನ್ನಿಸ್ವಾತು ನನಗೆ. ಪಿಂಕ್ ವರಾಂಡ, ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಇಟ್. ನೀವು ಇಷ್ಟು ಎಕ್ಸ್ಪೆನ್ಸಿವ್ ತೊಗೋತೀರಿ, ಅಟ್ಲೀಸ್ಟ್ ನೀವು ಚಲೋ ಅಂಥದ್ದು ಇದನ್ನರೇ ಕೊಡ್ಬೋದಲ್ಲ. ಇಂಥದ್ದು ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಕಡೆಯಿಂದ. ಸಬ್ಸ್ಕ್ರೈಬ್ ಮಾಡಿರೋ ನಂಬರ್ ಬರೋಂಗಿಲ್ಲ ಗೈಸ್. ಎಷ್ಟು ಚಲೋ ಐತೆ ನೋಡ್ರಿ. ದಿಸ್ ಈಸ್ ವೆರಿ ಗುಡ್. ಇಟ್ಸ್ ವೆರಿ ಯಮ್ಮಿ.
ಊಟ ಮಾಡಬೇಡಿ ಈಗ. ಯಮ್ಮಿ ಏನ ಹಾಂ ರೀ ಫ್ರೆಂಡ್ಸ್ದು ನಾಳೆ ನೋಡ್ರಿ ನಾವು ಬೆಳಿಗ್ಗೆ 4 ಗಂಟೆಗೆ ಮೂವ್ ಮಾಡ್ತೇವೆ ಮತ್ತು ಆ್ಯಕ್ಚುಲಿ ಹೋಗೋರದೇವಿ ಕಾರವಾರ್ಗೆ ನಿವಲ್ ಬೇಸ್ ನೋಡೋಕೆ ನಿವಲ್ ಬೇಸ್ದಾಗ ಆ್ಯಂಡ್ ದೆನ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿಗಿಂತ ಮೊದಲು ನಾವು ಗೋಕರ್ಣಗೆ ಒಂದು ಹಾಲ್ಟ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆಗದು. ಸೊ ಅಲ್ಲಿದು ಎಲ್ಲ ತೋರಿಸ್ತೇನೆ. ಬಟ್ ನೆವಲ್ ಬೇಸದ್ದು ಎಷ್ಟು ತೋರ್ಸೋಕ್ಕಾಗ್ತೈತಿ ನನಗೆ ಗೊತ್ತಿಲ್ಲ, ಬಿಕಾಸ್ ಅಲ್ಲಿ ಪರ್ಮಿಷನ್ ಮಾಡೋದು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಅದು ಭಾಳ ಕಾನ್ಫಿಡೆನ್ಷಿಯಲ್ ಏರಿಯಾ ಇರ್ತೈತಿ. ಆ್ಯಂಡ್ ಅವ್ರು ಅಗೇನ್ಸ್ಟ್ ಹೋಗೋದು ಸರಿ ಅಲ್ಲ, ಬಿಕಾಸ್ ರೂಲ್ಸ್ ಆರ್ ರೂಲ್ಸ್. ಎಷ್ಟು ಆಗ್ತೈತಿ ಎಷ್ಟು ನೋಡೋಕೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಬಟ್ ಅವರು ಬಿಲ್ಕುಲೇ ಅಲೌ ಮಾಡಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಂಗಿಲ್ಲ. ಬಟ್ ದೆನ್ ಸಮ್ ಕ್ಲಿಪ್ಸ್ ಡೆಫಿನೆಟ್ಲಿ ಐ ಟ್ರೈ ಟು ಪುಟ್ ಇನ್ ಟು ದ ವಿಡಿಯೋ, ಬಿಕಾಸ್ ಎಲ್ಲಿ ಅವ್ರು ಅಲೌ ಮಾಡ್ತಾರೆ ಸ್ವಲ್ಪ ಮೋಸ್ಟ್ ಪ್ರಾಬ್ಲಮ್ ಮಾಡ್ಬೋದು. ಸೊ ಅಲ್ಲಿ ತೋರಿಸ್ತೇನೆ ನೋಡಿರಿ ನಿಮಗೆ. ಆ್ಯಂಡ್ ನಿಮ್ಮ ಮಕ್ಳಿಗೆ ತೋರಿಸ್ರಿ, ಭಾಳ ಯೂಸ್ಫುಲ್ ಇರ್ತೈತಿ. ನೋಡೋಣ ಎಷ್ಟು ನನಗೆ ಕ್ಲಿಪ್ಪಿಂಗ್ ತೊಗೊಳಕ್ಕಾಗ್ತೈತೆ ನೋಡಿರಿ, ಅದ್ರ ಮ್ಯಾಗೆ ಡಿಪೆಂಡ್ ಐತಿ. ತೋ ಚಲೋ ರೀ. ಐ ಹೋಪ್ ನಂದು ಇದು ಬ್ಲಾಗ್ ನಿಮಗೆ ಲೈಕ್ ಆಗೈತಿ. ಲೈಕ್ ಆದ್ರೆ ಪ್ಲೀಸ್ ಗೈಸ್ ಡು ನಾಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್. ಪ್ರಣಾಮ್.